ನನ್ನ ಕಡೆಯಿಂದ ಸ್ಪಷ್ಟೀಕರಣ. ಮೊದಲನೆಯದಾಗಿ 1.5 ತಿಂಗಳ ಹಿಂದೆ ಮಾನ್ಯ ಶಾಸಕರು ನಂದಿನಾಥಪುರ ಗ್ರಾಮದ ಸ್ಥಿರ ಪೂಜೆ ನೆರವೇರಿಸಿ ಕಾಮಗಾರಿ ಆಗಿಲ್ಲ ಅಂತ, ಅದಕ್ಕೆ ಸಂಬಂಧಪಟ್ಟಂಗೆ 435 ಲಕ್ಷಗಳ ಅನುದಾನ, 4,35,00,000 ಅನುದಾನ ಬಿಡುಗಡೆಯಾಗಿ ಈಗಾಗಲೇ ಗುತ್ತಿಗೆದಾರರಿಗೆ LOA ಇಶ್ಯೂ ಆಗಿ ಕಳೆದ 3 ದಿನಗಳಿಂದ ಕಾಮಗಾರಿಯನ್ನು ಪ್ರಾರಂಭಿಸಿದೆ. ಒಂದು ನಿಮಿಷ ಅದೇ ನೀವು ಈ 3 ದಿನದಿಂದ ಕಾಮಗಾರಿ ಪ್ರಾರಂಭ ಆಗಿರೋದು. ನೀವು ಹಣ ಬಿಡುಗಡೆ ಆಗಿರೋದು ಯಾವಾಗ? ಹಣ ಬಿಡುಗಡೆಯಾಗಿ ನೀವು 3 ತಿಂಗಳು ಅಂತ ಹೇಳ್ತಿದ್ದೀರಿ. ಆಮೇಲೆ ಬುದ್ಧಿ ಪೂಜೆ ಮಾಡಿದ್ದೀರಿ. ಬುದ್ಧಿ ಪೂಜೆ ಮಾಡಿದ್ಮೇಲೆ ಕೆಲಸ ಪ್ರಾರಂಭ ಆಯ್ತು ಅಂತ ಅರ್ಥ ನಮ್ಗೆ. ಗುತ್ತಿಗೆದಾರನಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತದ್ರಿಂದ ಸರ್ ಆ ಮಾತು ಹೇಳ್ಬೇಡಿ. ಲೇಟ್ ಆಯ್ತು ಅಷ್ಟೇ. ಆ ಮಾತು ಹೇಳ್ಬೇಡಿ. ಆ ಮಾತು ದಯಮಾಡಿ ಹೇಳ್ಬೇಡಿ. ಆ ಮಾತ ಯಾವ ಅರ್ಧ ರಾತ್ರಿ ಬಂದು ಕೆಲಸ ಮಾಡ್ತಾರೆ ಜನ. ಸ್ವಾಮಿ 1.5 ತಿಂಗಳು ವಿಳಂಬ ಆಯ್ತು. ಬಟ್ ನೀವು ಆ ಮಾತ ಕಟ್ಟಡದ ಹುಷಾರಿರ್ಲಿಲ್ಲ, ಬಂದ ಮನೆಗೆ ಆಸ್ಪತ್ರೆ ಬಂದಿದ್ದಾರೆ ಹೇಳ್ಬೇಡಿ. ದಯಮಾಡಿ ನಿಮ್ಮ ಕೆಲಸದ ಬಗ್ಗೆ ಹೇಳಿ. 435 ಲಕ್ಷ ಅನುದಾನ ಬಿಡುಗಡೆ ಆಗಿದೆ. ಮೊನ್ನೆಯಿಂದ ಕೆಲಸ ಈಗ ಗುದ್ದಿ ಪೂಜೆ ಆಗಿ 1.5 ತಿಂಗಳಾಗಿದೆ ಅಂತ ಹೇಳ್ತಾ ಇದ್ದೀರಾ. 1.5 ತಿಂಗಳಿಂದ ಗುದ್ದಿ ಪೂಜೆ ಮಾಡಿ ಇವತ್ತು ನೀವು ಹೇಳ್ತಾ ಇದ್ದೀರಾ ಕಾಂಟ್ರಾಕ್ಟರ್ಸ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತೀರಾ. ನಾವೆಲ್ಲ ಹೋರಾಟ ಮಾಡ್ತೀವಿ ಅನ್ನೋ ವಿಷಯ ಗೊತ್ತಾದ್ಮೇಲೆ ಈಗ ತಂದು JCB ಇಟಾಚಿ ತಂದು ಬಿಟ್ಟಿದ್ದೀರಾ. ಇದು ನಮ್ಗೆ ಏನು ಗೊತ್ತಿಲ್ಲ ಅಂತ ನೀವು ಮಾತಾಡೋಕೆ ಹೋಗ್ರಿ. ದಯವಿಟ್ಟು ಈಗ ಕಾಮಗಾರಿ ಸ್ಟಾಪ್ ಆಗಲ್ಲ, ನಿರಂತರವಾಗಿ ಒಂದು ನಿಮಿಷ ಇರಿ ಸಾಹೇಬ್ರೆ. ನೀವು ನಮ್ಮ ಬಿದ್ರಳ್ಳಿ ಸರ್ಕಾರದಿಂದ ಕಾಮಗಾರಿ ಒಂದು ಡೀಟೇಲ್ ಹೇಳಿ ಫಸ್ಟ್ ಸರ್. ಒಟ್ಟು ಬಿದ್ರಳ್ಳಿ ವೃತ್ತದಿಂದ ಗಂಡತ್ತೂರುವರೆಗೆ ನಮ್ಮ ಲೋಕೋಪಯೋಗಿ ಇಲಾಖೆ ವ್ಯಾಪ್ತಿಗೆ 21 ಕಿಲೋಮೀಟರ್ ರಸ್ತೆ ಇದೆ. ಅದರಲ್ಲಿ ಬಿದ್ರಳ್ಳಿ ವೃತ್ತದಿಂದ ಬಸಾಪುರವರೆಗೆ, ಬಿದ್ರಳ್ಳಿ ವೃತ್ತದಿಂದ ಬಸಾಪುರ ಡೌನ್ ಇದೆಯಲ್ಲ ಅಲ್ಲಿವರೆಗೆ 5.70 ಅಂದ್ರೆ 5 ಕಿಲೋಮೀಟರ್ 5.70 ಅಷ್ಟು ಅಲ್ಲಿವರೆಗೂ ಕಾಮಗಾರಿ ಕಂಪ್ಲೀಟ್ ಆಗುತ್ತೆ ಸರ್. ಈಗ ಹೌದು ಸಾಗರೆಯಿಂದ ಹೊಸ ಬಿದ್ರಳ್ಳಿ ಇದು ಕೆರೆ ಇದೆಯಲ್ಲ ಸರ್, ಅಲ್ಲಿವರೆಗೆ ಒಬ್ಬರಿಗಾಗಿದೆ. ಸಾಗರೆಯಿಂದ YS ಯೋಗಾನಂದ ಸಾಗರೆಯಿಂದ ಬಿದ್ರಳ್ಳಿ ಕೆರೆ ಇದೆಯಲ್ಲ ಸರ್, ಅಲ್ಲಿವರೆಗೆ 10 ಕೋಟಿ ಅಂದಾಜು ವೆಚ್ಚದಲ್ಲಿ SHDP ಇಂದ YS ಯೋಗಾನಂದ್ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ. ಅಲ್ಲ ವೆಟ್ಬಿಕ್ ಸರ್, ಅದು 3 ತಿಂಗಳಾಗಿದೆ ನಿಂತೋಗಿ ನಮಗೂ ಗೊತ್ತು. ಅಲ್ಲಿ 3 ಸೇತುವೆ ಕಟ್ಟಿದ್ದಾರೆ, ಕಟ್ಬಿಟ್ಟು ಅವ್ರು ನಿಲ್ಸ್ಬಿಟ್ಟಿದ್ದಾರೆ. ಯಾವುದೇ ಕಾಮಗಾರಿ ನಡೆದಿಲ್ಲ ಅಲ್ಲಿ ಸರ್. ವೆಟ್ಬಿಕ್ಸ್ ಸ್ಟಾಕ್ ಇದೆ ಆಗತ್ತೂರಿನಲ್ಲಿ. ಈಗ ಇವರು ಸುಮ್ರಿಯಪ್ಪ ಸಾಹೇಬ್ರೆ, ಈಗ ಬಸಪ್ಪದವ್ರಿಗೆ ಒಬ್ರು ಕೊಟ್ಟಿದ್ದೀರಿ. ಎಲ್ಲಿಂದ? ಕೆರೆಯಿಂದ ಬಸಪ್ಪರದ ಒಬ್ರು ಕೊಟ್ಟಿದ್ದೀರಾ? ಅಲ್ಲಿಂದ ಯಾರು ಕೊಟ್ಟಿದ್ದೀರಿ? ಈಗ ನನಗೂ ಕೂಡ ಎಲ್ಲ ಗೊತ್ತು. ಯಾಕಂತ ಹೇಳಿದ್ರೆ ನಾನು ಕೂಡ ಕಾಂಟ್ಯಾಕ್ಟ್ ಮಾಡಿದ್ದೀನಿ, ನಾನು ಕೂಡ ಚೆನ್ನಾಗಿದ್ದೀನಿ, ನಾನು ಕೂಡ ತಾಲೂಕು ಮಟ್ಟದ ಅಧಿಕಾರಿ ಆಗಿದ್ದೀನಿ. ಏನಂತ ಹೇಳಿದ್ರೆ ಇವರು ಭಾಗ ಮಾಡಿದ್ದಾರೆ. ಸುಂದರಪ್ಪ, ಈಗ 2 ಭಾಗ ಎಲ್ಲೆಂಟು ಹೋಯ್ತು ಅಂತ ಹೇಳಿದ್ರೆ ಬಸಪ್ಪದವ್ರಿಗೆ ಹೋಯ್ತದೆ, ಅಷ್ಟು ಮಂದಿ ಹೋಯ್ತದೆ. ಇನ್ನೇನು ಆಗಿಲ್ಲ. ಇವರು 5-6 ತಿಂಗಳ ಹಿಂದೆ ಸಾಗರದಿಂದ ಪ್ರಾರಂಭ ಮಾಡ್ತೀವಿ ಅಂತ ಪ್ರಾರಂಭ ಮಾಡೋದು 3 ಸೇತುವೆ ಕಟ್ಟಿದ್ದಾರೆ. ಕಟ್ಬಿಟ್ಟು ನಿಲ್ಸ್ಬಿಟ್ರು. ಈಗ 4-5 ತಿಂಗಳು ಅದು ನಡೆದಿಲ್ಲ. ಈಗ ಇಲ್ಲಿಂದ ಯಾವಾಗ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತಂದ್ರೆ ಮೊನ್ನೆಯಿಂದ JCB ಬಿಟ್ಟಿದ್ದಾರೆ. ಇದು ಕೂಡ 2-3 ದಿನ ಆದ್ಮೇಲೆ ನಿಲ್ಸ್ಬಿಟ್ಟು ನಾವು ಸ್ಟ್ರೈಕ್ ಮುಗಿದೋದ್ಮೇಲೆ ಕೇಳಿ. ಈಗ ನಮ್ಮ ಸಾಹೇಬ್ರೆ, ಈಗ ಹಣ ಬಿಡುಗಡೆ ಆಗಿರ್ತಕ್ಕಂಥ ಮಾಹಿತಿ ಬೇಕು ಕೊಡಿ. ಎಸ್ಟಿಮೇಟ್ ಹೇಳಿ ನಮ್ಗೆ.
ಎಸ್ಟಿಮೇಟ್ 100 ಎಸ್ಟಿಮೇಟ್ ಮಾಡ್ಬೋದು ನೀವು ನಮ್ಗೆ ಗೊತ್ತು. ಎಲ್ಲಿವರೆಗೆ ರಸ್ತೆ ಆಗಿದೆ, ಎಲ್ಲಿಗೆ ಸ್ಟಾಪ್ ಪಕ್ಕ ಮಾಹಿತಿ ಬೇಕು ನಮ್ಗೆ. ನೀವು ಹೇಳ್ತಾರೆ ಏನ್ ಹೇಳ್ತಿದ್ದೀರಿ ಅಂದ್ರೆ ಬಸಾಪುರ ತನಕ ಆಗಿದೆ, ಹಾಗಾಗಿ ಈ ತರ ಹೇಳ್ತಿದ್ದೀರಿ ನೀವು. ದಯವಿಟ್ಟು ಎಲ್ಲ ಶಾಂತಿಯಾಗಿ ಕೊಡ್ತಾರೆ. ವೃತ್ತದಿಂದ ಇಲ್ಲಿಂದ ಅಪ್ ಟು ನಮ್ಗೀಗ ಆಗಿರುವಂಥದ್ದು ಬಸಾಪುರ ಹಳ್ಳ ಡೌನು ಕೊಳ ಅಲ್ಲಿವರೆಗೆ 5.70 ಕಿಲೋಮೀಟರ್ ಇದೆ ಸರ್. ಅದು ಆಲ್ರೆಡಿ ಪ್ರೋಗ್ರೆಸ್ ಅಲ್ಲಿದೆ ಮತ್ತೆ ಕಂಟಿನ್ಯೂಸ್ ವರ್ಕ್ ಆಗುತ್ತೆ. ಅಲ್ಲಿವರೆಗೆ ಈಗ ಸ್ಯಾಂಕ್ಷನ್ ಆಗಿದೆ ಸರ್ ನಮಗೆ. ಅದಾದ್ಮೇಲೆ ಬಸಾಪುರದಿಂದ ಕೆಂಚನಹಳ್ಳಿ ಸೇತುವರೆಗೆ 2.6 ಕಿಲೋಮೀಟರ್ ಇದೆ. ಅದು ರಸ್ತೆ ಸಂಪೂರ್ಣ ಹಾನಿಯಾಗಿರ್ತದೆ. ಕೆಂಚನಹಳ್ಳಿ ಸೇತುವೆಯಿಂದ ವಿವೇಕಾನಂದ ಆಸ್ಪತ್ರೆವರೆಗೆ 1.4 ಕಿಲೋಮೀಟರ್ ಇದೆ. ಅದು ಸುಸ್ಥಿತಿಲಿದೆ ಸರ್, ಅಭಿವೃದ್ಧಿಪಡಿಸಲಾಗಿದೆ, ಸುಸ್ಥಿತಿಲಿದೆ. ಇನ್ನು ವಿವೇಕಾನಂದ ಆಸ್ಪತ್ರೆಯಿಂದ ಮೂರ್ಬಾಂದ್ವರೆಗೆ 1.8 ಕಿಲೋಮೀಟರ್ ಇದೆ. ಅದು ಕೂಡ ಹಾನಿಯಾಗಿರುತ್ತದೆ ಸರ್, ಅದನ್ನ ಅಭಿವೃದ್ಧಿಪಡಿಸಬೇಕು. ಮೂರ್ಬಾಂದ್ನಿಂದ ಕನಕನತಿಟ್ಟುವರೆಗೆ 0.5 ಕಿಲೋಮೀಟರ್, ಅರ್ಧ ಕಿಲೋಮೀಟರ್ ಇದೆ ಸರ್. ಅದು ಕೂಡ ಅಭಿವೃದ್ಧಿಪಡಿಸಿ ಸುಸ್ಥಿತಿಲಿದೆ. ನೆಕ್ಸ್ಟ್ ಕನಕನತಿಟ್ಟಿನಿಂದ ಕೆಂಪನಹಾಡಿವರೆಗೆ 3.2 ಕಿಲೋಮೀಟರ್, ಅದು ಸಂಪೂರ್ಣ ಹಾಳಾಗಿರ್ತದೆ. ಅದನ್ನು ಕೂಡ ಅಭಿವೃದ್ಧಿಪಡಿಸಬೇಕು ಸರ್. ನೆಕ್ಸ್ಟ್ ಕೆಂಪನಹಾಡಿಯಿಂದ ಗಂಡತ್ತೂರುವರೆಗೆ 5.84 ಕಿಲೋಮೀಟರ್ ಇದೆ. ಅದನ್ನ ರಾಷ್ಟ್ರೀಯ ಹೆದ್ದಾರಿ ಮೈಸೂರು ಉಪವಿಭಾಗದಿಂದ CRF ಯೋಜನೆಯಡಿ ಅಭಿವೃದ್ಧಿಪಡಿಸಿದ್ದಾರೆ ಸರ್. ಒಟ್ಟು 7.60 ಕಿಲೋಮೀಟರ್ ಅಭಿವೃದ್ಧಿಪಡಿಸಬೇಕು ಸರ್. ಹಾಗೆ ನಾವು ಒಂದ್ಸರಿ ಅರ್ಜಿ ಕೊಟ್ವಿ, ನೀವು ಗಂಡತ್ತೂರು ರಸ್ತೆನ 4 ಕೋಟಿಗೆ ಮಾಡಿದಿರಿ, ನ್ಯಾಷನಲ್ ರಸ್ತೆ ಅಂತ ಮಾಡಿದಿರಿ. ಅದನ್ನ ತೆರವು ಮಾಡಿ ಜಕ್ಕಳ್ಳಿಯಿಂದ ಅಪ್ಟು ಆ ಬದಲು ಬಿರಮಳ್ಳಿವರೆಗೆ 6 ಕೋಟಿವರೆಗೆ ರಸ್ತೆ ಮಾಡ್ಬೇಕು ಅಂತ ಹೇಳಿ ಮನವಿ ಮಾಡಿಲ್ಲ ನಾವು. ಯಾಕೆ ಹೆಸರು ಹೇಳ್ತಾರ ನೀವು? ಮತ್ತೆ ಮೂರ್ಬಾಂದ್ನಿಂದ ಸರ್ ಬೀರಂಬಳ್ಳಿ ಆಗಿರ್ಬೋದು, ಮೂರ್ಬಾಂದ್ನಿಂದ ಭೀಮನ್ ಕೊಲ್ಲಿ ಇದೆಯಲ್ಲ ಸರ್, ಅದು ನಮ್ಮ ವ್ಯಾಪ್ತಿಗೆ ಬರಲ್ಲ ಸರ್. ಈಗ ನಮ್ಮ ಈ ಭಾಗದ ರಮೇಶ್ ಅವರೇ ಈಗ ಒಂದು ನಿಮಿಷ, ಈಗ ನಿಮ್ಗೆ ಬೀರಂಬಳ್ಳಿ ಬಗ್ಗೆ ಮಾಹಿತಿ ಇಲ್ಲ ಅಂತ ನೀವು ಹೇಳ್ತಿದ್ದೀರಾ, ನಿಮ್ಮ ಇಲಾಖೆಗೆ ಸೇರಿಲ್ಲ ಅಂತ. ನಿಮ್ಮ ಇಲಾಖೆಗೆ ಸೇರಿಲ್ಲ ಅಂದ್ಮೇಲೆ ಈ ಇಲಾಖೆಗೆ ಯಾರು ಸಂಬಂಧಪಟ್ಟರೆ ಅದು ಜಿಲ್ಲಾ ಪಂಚಾಯತ್ ಸೇರ್ತಂತ ನೀವು ಆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿ ಯಾಕೆ ಕರ್ಕೊಂಡ್ ಬಂದಿಲ್ಲ? ಈಗ ಟೋಟಲ್ ಒಂದು ನಿಮಿಷ ರಮೇಶ್ ಅವರೇ ಒಂದು ನಿಮಿಷ. ಈಗ ಎಲ್ಲರೂ ತಿಳ್ಕೊಂಡ್ರೇನು, ಇದು PWD ಇಲಾಖೆಗೆ ಬರೋಂಥ ರಸ್ತೆ ಅಂತ ಹೇಳ್ತಾರೆ. ಈಗ ನಿಮ್ಗೆ ಕರ್ದರ ಜೊತೆಗೆ ಕ್ಲಾರಿಫಿಕೇಶನ್ ಕರೆದಿದ್ದೀವಿ. ಕ್ಲಾರಿಫಿಕೇಶನ್ ಕೊಡ್ಬೇಕಾದ್ರೆ ನಿಮ್ಮ ಹತ್ರ ನಿಮ್ಗೆ PWD ಸಂಬಂಧಪಟ್ಟಂತ ಹೋಗ್ತಾ ಇದ್ದಾರೆ. ಬೀರಂಬಳ್ಳಿ ರಸ್ತೆಗೆ ನಿಮ್ಗೆ ಸಂಬಂಧಪಡೋದು ಅಂದ್ಮೇಲೆ ಆ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿ ನೀವು ಕರ್ಕೊಂಡು ಬಂದಿದ್ರೆ ಇವ್ರಿಗೆ ಅದು ರಸ್ತೆ ಆಗಿದೆಯೋ ಜಿಲ್ಲಾ ಪಂಚಾಯತ್ ಆಗಿಲ್ಲ ಅಂತ ನೀವು ಕ್ಲಾರಿಫಿಕೇಶನ್ ಕೊಡ್ಬೋದಾಗಿತ್ತು. ಒಂದು ಜೊತೆಗೆ ನೀವು ಗುತ್ತಿಗೆದಾರನ್ನ ನೀವು ಜೊತೆ ಕರ್ಕೊಂಡು ಬರ್ಬೇಕಿತ್ತು. ಇವತ್ತು ಅದಲ್ಲ ಗುತ್ತಿಗೆದಾರನ್ನ ನೀವು ಇಲಾಖೆಯವರಿಗೆ ಬಂದಿಲ್ಲ, ಬಂದಿಲ್ಲ, ಯಾರು ಗುತ್ತಿಗೆದಾರರು ತಗೊಂಡಿದ್ದಾರೋ ಅವ್ರನ್ನ ನೀವು ಜೊತೆ ಕರ್ಕೊಂಡು ಬರ್ಬೇಕಿತ್ತು. ಏನಕ್ಕೆ ಅಂತಂದ್ರೆ ನಮ್ಮವ್ರು ಯಾರು ಅಂತ ಹೇಳಿದ್ರೆ ಸಾರ್ವಜನಿಕರಿಗೆ ಅವ್ರ ಮುಖ ಬೇಕು, ನಾಳೆ ದಿನ ಅವ್ರಿಗೆ ಕಾಂಟ್ಯಾಕ್ಟ್ ನಂಬರ್ಗಳು ಬೇಕು. ಈಗ ನೀವು ನೋಡಿದ್ರೆ ಈಗ ಹೇಳ್ತಾರೆ, ಸಾರ್ವಜನಿಕರು ಹೇಳ್ತಾ ಇದಾರೆ ಫೋನ್ ನಂಬರ್ ಸ್ವಿಚ್ ಆಫ್ ಆಗಿರ್ತದೆ ಅಂತ ಹೇಳ್ತಿದ್ದಾರೆ. ಅದು ನಿಮ್ಮ ಏನಕ್ಕೆ ಮಾಡಿದ್ರೆ ಗೊತ್ತಿಲ್ಲ. ಮುಖ್ಯದಾರ ಯಾಕಂದ್ರೆ ಮೊನ್ನೆ ನೋಡಿದ್ರೆ ಬಾಲಲ್ಲಿ ನೋಡಿದ್ರ ಆ ರಸ್ತೆಯನ್ನ ಕಿತ್ಕೊಂಡು ಬರ್ತಿದ್ವಲ್ಲ, ಕೈಲಿ ಕಿತ್ಕೊಂಡು ಬರ್ತಾರಂತ. ಆಗ ಯಾರೋ ಒಬ್ಬ ಮುಖ್ಯದಾರರು ಅಷ್ಟೇಟ್ ಆ ಹುಡುಗರ ಮೇಲೆ ನಮ್ಮ ದೀಪಿಕ ಪೌಡರು ಹೊರಗೆ ಹೋಗ್ತಾ ಇದ್ದವರು. ಆಯ್ತಾ? ಹಾಗಾಗಿ ಯಾರು ಮುಖ್ಯದಾರನ್ನ ತಗೊಂಡ್ಬಂದು ಗ್ರಾಮಸ್ಥರ ಮುಂದೆ ಬಿಡಿ, ಆ ಗ್ರಾಮಸ್ಥರಿಗೆ ಅವ್ರನ್ನ ಕೊಡಿ. ಅವ್ರು ಕೇಳ್ತಾರೆ ಯಾಕೆ ಡಿಲೇ ಆಯ್ತು, ಇಲ್ಲ ನಿಮ್ ಕಡೆ ಅವ್ರ ಗೊತ್ತಾಗುತ್ತಿಲ್ಲ.
ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.